ಏನೋ ಅನ್ನುವಂಥ ಪರಮೇಶ್ವರ್ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪವರ್ ಟಿವಿ ಜೊತೆಗೆ ಸಚಿವ ಆರ್.ಬಿ. ತಿಮ್ಮಾಪುರ್ ಮಾತಾಡಿದ್ದಾರೆ. ಏನ್ ಹೇಳಿದ್ದಾರೆ ಈ ಸಂದರ್ಭದಲ್ಲಿ ಬನ್ನಿ ನೋಡೋಣ. ರಾಜ್ಯದಲ್ಲಿ ಸರ್ಕಾರ ಬಿದ್ದೋಗುತ್ತೆ ಅಂತ ಪರೋಕ್ಷವಾಗಿ ನಿನ್ನೆ ಗೃಹ ಸಚಿವ ಪರಮೇಶ್ವರ್ ಅವರು ಮಾತನಾಡಿದ್ದಾರೆ. ಇದು ತೀವ್ರವಾದಂತಹ ಸಂಚಲನವನ್ನ ಉಂಟು ಮಾಡ್ತಾ ಇದೆ. ಮತ್ತೊಂದು ಕಡೆ ಸಚಿವ ಸಂಪುಟ ವಿಸ್ತರಣೆ ಆಗುತ್ತೆ ಈ ಬೈ ಎಲೆಕ್ಷನ್ ಫಲಿತಾಂಶದ ಬಳಿಕ ಅನ್ನೊಂದು ವಿಚಾರಗಳು ಸದ್ದಾಗ್ತಿದೆ. ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಸಚಿವ ಆರ್.ಬಿ. ತಿಮ್ಮಾಪುರ್ ಅವರಿದ್ದಾರೆ. ಸರ್, ಪ್ರಮುಖವಾಗಿ ಈ ಸರ್ಕಾರ ಅಲುಗಾಡ್ತಿದೆಯಾ ಅನ್ನೋ ಒಂದು ಅನುಮಾನಗಳು ಕಾಡ್ತಾ ಇದೆ. ಯಾಕೆಂದ್ರೆ ನಿಮ್ಮದೇ ಪ್ರಮುಖ ನಾಯಕರು ಕೆಲವೊಂದು ಸ್ಟೇಟ್ಮೆಂಟ್ಗಳನ್ನ ಕೊಡ್ತಾ ಇದ್ದಾರೆ. ಸರ್ಕಾರ ಯಾವುದೇ ಕ್ಷಣದಲ್ಲಿ ಬಿದ್ದೋಗ್ಬಹುದು, ಪರಿಸ್ಥಿತಿ ಹೀಗೆ ಇರೋದಿಲ್ಲ ಅಂತ ನಿನ್ನೆ ಪರಮೇಶ್ವರ್ ಅವರು ಹೇಳಿದ್ದಾರೆ. ಅದನ್ನು ಯಾವ ರೀತಿ ಅನಾಲಿಸಿಸ್ ಮಾಡ್ಬೋದು? ತಾವು ಹೇಳಿದ ಹಾಗೆ ಇಲ್ಲಿ ಸರ್ಕಾರ ಅಭದ್ರತೆ ಇಲ್ಲ. 136 ಜನ MLAಗಳಿದ್ದೀವಿ. ಯಾವುದೇ ಕಾರಣಕ್ಕೂ ಅಭದ್ರತೆ ಕಾಡೋದಿಲ್ಲ. ಆದರೆ ಡಾಕ್ಟರ್ ಪರಮೇಶ್ಜಿ ಅವರು ಎದಕ್ಕೆ ಹೇಳಿದ್ದಾರೆ, ಯಾವ ಕಂಟೆಸ್ಟ್ ಮೇಲೆ ಹೇಳಿದ್ದಾರೆ ಅನ್ನೋದು ನನಗೆ ಗೊತ್ತಿಲ್ಲ. ಅವರು ಸರ್ಕಾರ ಬಿದ್ದು ಹೋಗ್ತಿದೆ ಅಂತಕ್ಕಂಥದ್ದು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅವ್ರು ಹೇಳೋದು ಕಾಂಟೆಸ್ಟಿಂಗ್ ಏನೋ ಒಂದು ಗೊಂದಲ ಇದೆ ಅಂತಕ್ಕಂಥದ್ದು ಹೇಳಿರ್ಬಿಟ್ರೆ ಅದೇನು ಗೊಂದಲ ಅಂಥದ್ದು ಗೊಂದಲನೂ ಇಲ್ಲ. ಮತ್ತು ರೀಸಫಲ್ ಮಾಡ್ತಕ್ಕಂಥದ್ದು ಮುಖ್ಯಮಂತ್ರಿಗಳಿಗೆ, ಹೈಕಮಾಂಡ್ಗೆ ಬಿಟ್ಟದ್ದು. ಅವರು ತಮ್ಮ ಅನುಕೂಲ ತಕ್ಕಂಗೆ ಮಾಡ್ತಾರೆ. ಮುಖ್ಯಮಂತ್ರಿಗಳಿಗೆ ತನಗೆ ಬೇಕಾದ ಮಂತ್ರಿಮಂಡಲ ಇಟ್ಕೋಬೇಕಾಗತ್ತೆ, ಅದನ್ನು ಮಾಡ್ತಾರೆ. ಅದು ಯಾವಾಗ ಮಾಡ್ತಾರೋ ನಮಗಂತೂ ಗೊತ್ತಿಲ್ಲ. ಮಾಡಿದರೆ ಒಳ್ಳೆಯದು. ಸೊ ಇದು ಸಚಿವ ಆರ್.ಬಿ. ತಿಮ್ಮಾಪುರ್ ಅವರ ನೇರವಾದಂಥ ಮಾತು. ಕ್ಯಾಮರಾ ಪರ್ಸನ್ ಸುಧೀರ್ ಜೊತೆ ಆನಂದ್ ನಂದಗುಡಿ, ಪವರ್ ಟಿವಿ.